ಹಾಯ್ ಗಾಯ್ಸ್, ಎಲ್ಲರಿಗೂ ಶುಭೋದಯ. ಓಕೆ, ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ನಮ್ಮ ಮನೆಗೆ ಒಂದು ಹೊಸ ಅತಿಥಿನ ತೊಗೊಂಬರಲಿಕ್ಕೆ ದಾವಣಗೆರೆಗೆ ಬಂದಿದ್ವಿ. ಸೊ ಅದು ತುಂಬ ಕ್ಯೂಟಾಗಿ ತುಂಬ ಮುದ್ದಾಗಿ ಇದೆ. ನಮಗೆ ತುಂಬಾ ಇಷ್ಟ. ತುಂಬ ನಾಯಿ ಮರಿ ಅಂದರೆ ತುಂಬ ಇಷ್ಟಪಟ್ಟು ನಾವು ಮನೇಲಿ ಸಾಕ್ತೀವಿ. ಆಲ್ರೆಡಿ 2 ಸಾಕಿದ್ವಿ. ಅವು ಯಾವುದೋ ಒಂದು ಕಾರಣಕ್ಕೆ ತೀರ್ಕೊಂಡೋಯ್ತು. ಮತ್ತು ನನ್ನ ಮಕ್ಕಳು ತುಂಬಾ ಆಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಂಗಾಗಿ ಮತ್ತೆ ಒಂದು ನಾಯಿನ ಹಿಡ್ಕೊಂಬಂದ್ವಿ, ನಾಯಿ ಕುನ್ನಿನ. ಸೊ ಇವತ್ತು ಅದರದ್ದು ಕುಟೆಗೆ ತುಂಬಾ ಆಟ ಆಡಿದ್ವಿ. ಸೊ ನನ್ನ ಮಕ್ಕಳು ಕೂಡ ಅದ್ರ ಜೊತೆ ಸೆಲ್ಫಿ, ಟಿಕ್ ಟಾಕ್ ಅದೆಲ್ಲ ಮಾಡಿದ್ರು, ರೀಲ್ಸ್ ಮಾಡಿದ್ರು. ನಮ್ಮ ಮನೆಗೆ ಇದು ಬಂದಿರೋದ್ರಿಂದ ಏನೋ ಒಂಥರ ಹೊಸ ಖುಷಿನ ತಂದುಕೊಡ್ತು. ಆಮೇಲೆ ನನ್ನ ಮಕ್ಕಳೆಲ್ಲ ಹೊಸ್ದಾಗಿ ನಮ್ಮ ಮನೆಗೆ ಬಂದಿದೆ, ಇದಕ್ಕೆ ಫ್ರೆಶ್ಶಾಗಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಅದಕ್ಕೆ ಸ್ನಾನ ಮಾಡಿಸ್ತಾ ಇದ್ವಿ. ಎಷ್ಟು ನೀಟಾಗಿ ಸ್ನಾನ ಮಾಡ್ತಿತ್ತು ಅಂದರೆ ಅದು ಮನುಷ್ಯರು ಕೂಡ ಅಷ್ಟು ನೀಟಾಗಿ ಸ್ನಾನ ಮಾಡ್ತಾರಿಲ್ಲ ಗೊತ್ತಿಲ್ಲ ಗಾಯ್ಸ್. ಅಷ್ಟು ಮುದ್ದಾಗಿ ಅಷ್ಟು ತಾಳ್ಮೆಯಿಂದ ಅದು ಸ್ನಾನ ಮಾಡ್ತು. ಅದ್ರ ಜೊತೆ ಆಟ ಆಡ್ಕೊಂತಾನೆ ನನ್ನ ಮಗ ತುಂಬ ನೀಟಾಗಿ ಸ್ನಾನ ಮಾಡಿಸ್ತಾ ಖುಷಿ ಆಗ್ತಿತ್ತು. ಯಾಕೆಂದರೆ ಮನುಷ್ಯರಿಗೆ ವಾಶ್ರೂಮ್ಗೆ ಹೋದರೆ ಗಡಗಡ ಇತ್ಲಾಗೊಂಚೊಮ್ಮೆ ನೀರು ಹಾಕ್ಕೊಂಡು ಬಂದುಬಿಡ್ತಾರೆ. ಬಟ್ ಇದು ನಾಯಿ ಕುನ್ನಿ ಎಷ್ಟು ನೀರು ಹಾಕಿದ್ರು ಕುಯ್ಕಂಡಿಲ್ಲ. ಅಷ್ಟು ಚೆನ್ನಾಗಿ ನೀರು ಹಾಕ್ಸ್ಕೊಂತು. ಒಂಥರ ಮಕ್ಕಳಿಗೆ ನೀರು ಹಾಕ್ದಂಗೆ ಹಾಕ್ತೀವಿ ನಾವು. ತುಂಬಾ ನೀಟಾಗಿ ನನ್ನ ಮಕ್ಕಳು ಅದಕ್ಕೆ ಸ್ನಾನ ಮಾಡಿಸಿದ್ರು. ಅದೇನೋ ಗೊತ್ತಿಲ್ಲ, ನಾಯಿ ಕುನ್ನಿ ಅಂದರೆ ನಮ್ಮ ಮನೆಗೆ ಎಲ್ಲರಿಗೂ ಪಂಚ ಪ್ರಾಣ. ತುಂಬಾ ವರ್ಷ ಆಗಿತ್ತು ನಾವು ಸಾಕ್ತಾ. ಯಾಕಪ್ಪ ಅಂದರೆ ತುಂಬ ಆಸೆಪಟ್ಟು ಸಾಕಿದ್ದು. 2 ನಾಯಿನೂ ತೀರ್ಕೊಂಬಿಟ್ಟು. ಅವೆರಡು ಹೆಸರು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ರಾಣ ಅಂತ, ಇನ್ನೊಂದು ಪೆಪ್ಸಿ ಅಂತ. 2 ತುಂಬಾ ಮುದ್ದಾಗಿ ಸಾಕಿದ್ವಿ ನಾವು. ಸೊ ಇದಕ್ಕೆ ತುಂಬ ಚೆನ್ನಾಗಿ ಸ್ನಾನ ಮಾಡಿಸಿ ಇದಕ್ಕೆ ನಾಮಕರಣ ಬೇರೆ ಮಾಡಬೇಕು ಅಂತ ನನ್ನ ಮಕ್ಕಳು ಅನ್ಕೊತಾ ಇದ್ರು. ಹಾಗಂತ ತುಂಬ ಗ್ರ್ಯಾಂಡಾಗಿ ತುಂಬ ಹಂಗೇನಿಲ್ಲ, ಸಿಂಪಲಾಗಿ ಸ್ನಾನ ಮಾಡಿಸಿ ದೇವ್ರ ಮುಂದೆ ನಿಲ್ಲಿಸ್ಬೇಕು, ದೇವ್ರ ಮುಂದೆ ಕರ್ಕೊಂಡೋಗಿ ಅದಕ್ಕೆ ಒಂದು ಹೆಸರು ಇಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆ ಹೆಸರು ಏನಾಗಿರ್ಬೋದು ಅಂತ ನೀವು ಗೆಸ್ ಮಾಡ್ತೀರಾ? ಗೆಸ್ ಮಾಡ್ತಾಯಿರಿ. ಓಕೆ, ಇನ್ನೂ ನಮ್ಮದು ಸ್ನಾನ ಮುಗಿತಿಲ್ಲ. ಅದು ಕೂಡ ನನ್ನ ಬಿಡ್ರಿ ಅಂತಲೂ ಹೇಳ್ತಿಲ್ಲ, ಒಯ್ಕೊಂತ ಇಲ್ಲ, ಎಂತ ಇಲ್ಲ. ಸುಮ್ಮನೆ ತಿಕ್ತವನೆ. ಅಷ್ಟು ನೀಟಾಗಿ ನನ್ನ ಮಗ ಸ್ನಾನ ಮಾಡಿಸ್ತಾನೆ. ಯಾಕಂದರೆ ಅವನಿಗೆ ನಾಯಿ ಕುನ್ನಿ ಸ್ನಾನ ಮಾಡಿಸೋದೇ ಒಂದು ಖುಷಿ ಅವನಿಗೆ. ಯಾಕಂದ್ರೆ ಅಷ್ಟು ತಾಳ್ಮೆ ಅವನಿಗೆ. ಅಂತೂ ಇಂತೂ ಸ್ನಾನ ಆಯಿತು. ಅದು ನೋಡ್ರಿ ಎಷ್ಟು ನೀಟಾಗಿ ಅದರದ್ದು ಒರೆಸ್ಕೊತ ಇದೆ. ಅಷ್ಟು ನೀಟಾಗಿ ಬಟ್ಟೆ ತೊಗೊಂಡು ನನ್ನ ಮಗ ಒರೆಸ್ತಿದ್ದಾನೆ. ಸ್ನಾನ ಮಾಡಿಸೋದು ಎಷ್ಟು ಇಂಪಾರ್ಟೆಂಟೋ ಅದನ್ನು ಮೈ ಒರೆಸೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅಷ್ಟು ನೀಟಾಗಿ ಬಟ್ಟೆ ತೊಗೊಂಡು ಒರೆಸ್ತಿದ್ದಾನೆ. ಸಾಕು ಬಿಡ್ರು, ಅದನ್ನೇನು ಹಾಕ್ಕೊಂಡು ತಿಕ್ತೀರಾ ಅಂತಂದರೂ ಬಿಡ್ತಾಯಿಲ್ಲ. ಅದು ನೋಡಿದ್ರೆ ನಾನು ಬಿಡ್ರೋ ಅಂತ ಸ್ನಾನ ಮಾಡಿಸುವಾಗ ಆ ಥರ ಹೋಗಲಿಲ್ಲ. ಈ ಒರೆಸ್ಬೇಕಾದ್ರೆ ನಾನು ಬಿಟ್ಬಿಟ್ರು, ನಾನು ಹೋಗ್ತೀನಿ ಅಂತ ಅಲ್ಲಿಗೆ ಸ್ಟಾರ್ಟ್ ಮಾಡ್ತಿದ್ದೆ. ನೋಡ್ರಿ, ಅದು ನಿಲ್ಲಕ್ಕೆ ರೆಡಿ ಇಲ್ಲ, ಹಂಗೆ ಮಾಡ್ತಿದ್ದೆ. ತುಂಬಾ ಖುಷಿ ಆಗ್ತಿದೆ. ಎಲ್ಲರ ಮುಖದಲ್ಲೂ ನಮ್ಮ ಮನೇಲಿ ಅವತ್ತು ನಾಯಿ ತಂದಿದ್ದ ತುಂಬಾ ಖುಷಿ ಪಟ್ವಿ ನಾವೆಲ್ಲರೂ. ಆಮೇಲೆ ಸ್ನಾನ ಆದ ತಕ್ಷಣ ಅದು ಮಲ್ಕೊಂತು ಒಂದು 5-10 ನಿಮಿಷ ನನ್ನ ಮಗನ ಭುಜದ, ನನ್ನ ಮಗನ ತೊಡೆ ಮೇಲೆ. ಸೊ ತುಂಬಾ ಕ್ಯೂಟಾಗಿ ಅದೊಂಥರ ಬೆಚ್ಚಗಿರ್ಲಿಕ್ಕೆ ನೋಡುತ್ತೆ. ಸಣ್ಣ ಮಕ್ಕಳು ಮಲ್ಕೊತಾರಲ್ಲ ತೊಡೆ ಮೇಲೆ, ಹಂಗೆ ಮಲ್ಕೊಳುತ್ತೆ. ಆಮೇಲೆ ನನ್ನ ಮಗ ಸಣ್ಣ ಮಗಂದು ಟಿಕ್ ಟಾಕ್ ರೀಲ್ಸ್ ಸ್ಟಾರ್ಟ್ ಆಯಿತು. ಟಿಕ್ ಟಾಕ್ ಮುಗಿದಿದೆ. ಸೊ ಹಿಂಗೆ ಮಗುನ ಥರ ಎತ್ಕೊಂಡು ಅದ್ರ ಜೊತೆ ಆಟ ಆಡ್ಕೊಂತಾನೆ ನಾವು ಆ ದಿನನ ಕಳೆದ್ವಿ. ಅದಕ್ಕೆ ಹೆಸರನ್ನ ಏನು ಕರೆದಿರ್ಬೋದು ಅಂತ ನೀವು ಗೆಸ್ ಮಾಡಿರ್ತೀರ. ನಾವು ನಮ್ಮ ಮನೆಯಲ್ಲಿ ಕಳೆದೋದ ಆ ನಾಯಿ ಒಂದು ಫ್ರೆಂಡ್ ಇತ್ತಲ್ಲ, ರಾಣ ಅಂತ, ಅದಕ್ಕೆ ಅದರ ಹೆಸರೇನೆ ರಾಣ ಅಂತ ಕರೆದ್ವಿ ನಾವು. ರಾಣ ಅಂತಲೇ ನಾಮಕರಣ ಮಾಡಿದ್ವಿ. ಆಮೇಲೆ ನಾನು ಯಾಕೆ ಸುಮ್ಮನೆ ಇರೋಣ ಅಂತ ನಾನು ಕೂಡ ಅದನ್ನು ಎತ್ಕೊಂಡು ತುಂಬ ಮುದ್ದಾಡಿದೆ. ಓಕೆ, ಇಲ್ಲಿಗೆ ನನ್ನ ಈ ಲಾಗ್ ಮುಗ್ದಿರುತ್ತೆ, ಮಿನಿ ಲಾಗ್ ಮುಗ್ದಿರುತ್ತೆ. ಪ್ಲೀಸ್ ಎಲ್ಲರೂ ನೋಡಿ, ಸಪೋರ್ಟ್ ಮಾಡಿ, ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಓಕೆನಾ? ಮತ್ತೆ ಸಿಗೋ.